ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಒಂದು ಚಕ್ಕಲಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, 10 ನಿಮಿಷದಲ್ಲಿ ಗರಿಗರಿಯಾದ ಈ ಚಕ್ಕಲಿನ ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಯಾರೆಲ್ಲ ನಮಗೆ ಚಕ್ಲಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತೀರೋ ಅವರೆಲ್ಲರೂ ಕೂಡ ತಯಾರಿಸ್ಬೋದು. ಒಂದೇ ಸಲಕ್ಕೆ ನೀವು ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಚಕ್ಲಿ. ಸೊ ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಒಂದು ರೆಸಿಪಿ. ಸೊ ಮೊದಲನೇದಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹುರಿದು ತೊಗೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಕೂಡ ಇದನ್ನು ಸ್ಟವ್ನ ನಾನು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಅದನ್ನು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈಗ ಈ ರೀತಿಯಾಗಿ ಕಡಲೆ ಬೀಜ ಇದಾಗಿದೆ. ಸೊ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನಂತರ ನಾನು 1/4 ಟೀ ಸ್ಪೂನ್ಗಿಂತ ಕಮ್ಮಿ ನಾನಿಲ್ಲಿ ಮೆಂತೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಮೆಂತೆ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಿರೋವಂಥ ಕ್ವಾಂಟಿಟಿ ಕಮ್ಮಿ, ಸೊ ನೀವು ಜಾಸ್ತಿ ಮಾಡಿಕೊಂಡ್ರೆ ಮೆಂತೆನೂ ಕೂಡ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ 1/4 ಕಪ್ ಆಗೋಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿಯನ್ನು ಹಾಕಿ ಅದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅವಲಕ್ಕಿ, ಅಷ್ಟು ಸಾಕು, ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬಾರ್ದು, ಸ್ವಲ್ಪ ಬಿಸಿ ಆಗಬೇಕಷ್ಟೇ. ಈಗ ಕಡಲೆಯನ್ನು ಹಾಕಿದ ನಂತರ ಕಡಲೆ ಸ್ವಲ್ಪ ಬಿಸಿ ಆಗಬೇಕು, ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಕಾಗೋದಿಲ್ಲ, ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಮತ್ತು ಇದನ್ನು ನೀವು ಒಂದು 15ರಿಂದ 20 ದಿನ ಇಟ್ಟರೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಇರುತ್ತೆ, ಯಾವುದೇ ರೀತಿ ಇದು ಕೆಟ್ಟೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ನೀವೆಲ್ಲ ತಯಾರಿಸ್ಬೋದು. ನಂತರ ಈಗ ಉದ್ದಿನ ಬೇಳೆ 2 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ಅವಲಕ್ಕಿಯನ್ನು ತೆಗೆದಿಟ್ಬಿಟ್ಟು ನಂತರ ಉದ್ದಿನ ಬೇಳೆಯನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಉದ್ದಿನ ಬೇಳೆ, ಇಲ್ಲ ಅಂತಂದರೆ ಅದು ಒಂಥರ ಬೇರೆ ಥರ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಅದು ಕೆಂಪಗೆ ಆಗೋವರೆಗೂ ನಾವು ಅದನ್ನು ರೋಸ್ಟ್ ಮಾಡಿ ತೆಗಿಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ನೋಡಿ ಈ ರೀತಿಯಾಗಿ ಆಗಬೇಕು ಉದ್ದಿನ ಬೇಳೆ, ಈ ರೀತಿಯಾಗಿ ಆದರೆ ಕರೆಕ್ಟಾಗಿ ಆಗಿದೆ ಅಂತ. ಸೊ ಇದನ್ನು ಕೂಡ ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ನಂತರ ಈಗ ಹುರಿದಿರುವಂತಹ ಕಡಲೆ ಬೀಜನೇ ಮತ್ತೆ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಿಪ್ಪೆಯನ್ನೆಲ್ಲ ತೆಗೆದಿರ್ತೀವಲ್ಲ, ಸ್ವಲ್ಪ ಅದು ತಣ್ಣಗಾದ ನಂತರ ಕ್ರಿಸ್ಪಿಯಾಗಿ ಪೌಡರ್ ನೀಟಾಗಿ ಬರಲಿಲ್ಲ ಅಂತಂದರೆ ಇದಾಗುತ್ತೆ ಅಂತ ಹೇಳಿ ಮತ್ತೆ ಲಾಸ್ಟಿಗೆ ಎಲ್ಲದನ್ನು ಕೂಡ ಒಂದು ಸಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ದೀನಿ. ಓಕೆ, ಆಮೇಲಾದರೂ ಮತ್ತೆ ಮಿಕ್ಸ್ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇದೇ ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿ ನಾನು ಅದನ್ನು ತಣ್ಣಗಾಗೋದಕ್ಕೆ ಪೂರ್ತಿಯಾಗಿ ಬಿಟ್ಟಿದ್ದೀನಿ. ಪೂರ್ತಿ ತಣ್ಣಗಾಗಬೇಕು, ಆಯಿತಾ, ಸ್ವಲ್ಪನೂ ಕೂಡ ಬಿಸಿ ಇರಬಾರ್ದು. ಆ ರೀತಿಯಾಗಿ ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಎಲ್ಲದನ್ನು ಕೂಡ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರೋಣ. ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿಯಾಗಿ ಆಗಿದೆ. ಈಗ ಇದನ್ನು ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ಸೊ ಎಷ್ಟು ನುಣ್ಣಗಾಗುತ್ತಲ್ಲ ಅಷ್ಟು ನುಣ್ಣಗೆ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅಂದರೆ ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ಹಿಟ್ಟು. ಸೊ ಅಕ್ಕಿಯನ್ನು ಒಂದು 3ರಿಂದ 4 ಸಲ ಚೆನ್ನಾಗಿ ತೊಳೆದು ಅದನ್ನು ಬಿಸಿಲು ಅಥವಾ ಫ್ಯಾನ್ ಗಾಳಿಲಿ ಒಣ ಹಾಕಿ ನಂತರ ಅದನ್ನು ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಫಸ್ಟ್ ಟೈಮ್ ಮಾಡ್ತಿರೋದಾದರೆ ಇದೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಅಂದರೆ ನೀವು ಜಾಸ್ತಿ ಬೇಕಿದ್ರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆದರೆ ನೀವು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಈ ಚಕ್ಲಿ ಬರುತ್ತೆ, ಅದಂತೂ ಶೋರಾಗಿ ಹೇಳ್ತೀನಿ ನಾನು. ನಂತರ ನಾನು ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಸೊ 1.5 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನಂತರ ಪೌಡರ್ ಮಾಡಿರುವಂಥ ಮಿಶ್ರಣ ಎಲ್ಲದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕಿದ ನಂತರ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಇಲ್ಲಿ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ಬೋದು, ಆದರೆ ನಾನು ಅದನ್ನು ಹಾಕ್ಕೊಂಡಿಲ್ಲ. ಬೇಕು ಅಂದರೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದಾದ ನಂತರ
ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಪಿಂಚಷ್ಟು ಅರಿಶಿನ ಮರ್ತಿದ್ದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಈಗ ಕಾಯಿಸಿರುವಂಥ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿರೋ ಅಂಥದ್ದು ತುಂಬಾ ಬಿಸಿ ಇರಬೇಕು ಅಂಥ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಸ್ವಲ್ಪ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಅದಕ್ಕೋಸ್ಕರ ಹಿಟ್ಟನ್ನು ನೀಟಾಗಿ ಎಲ್ಲ ಕಡೆನೂ ಕೂಡ ಎಣ್ಣೆ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ. ಅದಕ್ಕೆ ಈಗ ಸ್ವಲ್ಪ ನೋಡಿ, ಈ ರೀತಿ ಹುಂಡೆ ಕಟ್ಟಿದ್ರೆ ಪರ್ಫೆಕ್ಟಾಗಿ ಹುಂಡೆ ಬರಬೇಕು ನಮಗೆ. ಆವಾಗ ನಾವು ಹಾಕಿರೋವಂಥ ಎಣ್ಣೆ ಕರೆಕ್ಟಾಗಿದೆ ಆ ಹಿಟ್ಟಿಗೆ ಅಂತ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಮೀಡಿಯಮ್ ಆಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ನೋಡಿ, ಇಷ್ಟು ಟೈಟ್ ಇರಬೇಕು. ನಿಮಗೆ ಜಾಸ್ತಿ ಟೈಟ್ ಅನ್ನಿಸ್ತಾ ಇದೆ ಅಂದರೆ ಆ ಚಕ್ಲಿ ಪರ್ಫೆಕ್ಟಾಗಿ ಬರ್ತಾ ಇಲ್ಲ ಅನಿಸಿರಿ, ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಜಾಸ್ತಿ ತೆಳ್ಳಗಾಯಿತು ಹಿಟ್ಟು ಅನ್ನೋದಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಓಕೆ, ಈಗ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಚಕ್ಲಿ ಒಳ್ಳೆ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ. ಸುತ್ತಲೂ ಕೂಡ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಎಣ್ಣೆ ಹಚ್ಚಿದ ನಂತರ ಹಿಟ್ಟನ್ನು ಇದಕ್ಕೆ ಫುಲ್ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಕಿದ ನಂತರ ಇದರ ಮುಚ್ಚಳವನ್ನು ಮುಚ್ಚಿ ಇವಾಗ ನಾವು ಚಕ್ಲಿಯನ್ನು ಮಾಡಿಕೊಳ್ಳೋಣ. ಒಂದೇ ಸಲಕ್ಕೆ ಪರ್ಫೆಕ್ಟಾಗಿ ಮಾಡುವಂಥ ಗರಿಯಾದ ಚಕ್ಲಿ. ಸೊ ಈ ರೀತಿ ರೌಂಡ್ ಶೇಪಲ್ಲಿ ಚಕ್ಲಿಯನ್ನು ನೀವು ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೀವು ಕಣ್ಣಾರೆ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಚಕ್ಲಿ ರೆಡಿಯಾಗಿದೆ. ಈ ರೀತಿಯಾಗಿ ಆಯಿತು. ಓಕೆ, ಸೊ ರೌಂಡ್ ಶೇಪಲ್ಲಿ ಚಕ್ಲಿ ಬರ್ತಾ ಇಲ್ಲ ಅನ್ನೋರು ನೀವು ಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಉದ್ದುದ್ದವಾಗಿ ಚಕ್ಲಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ಅಥವಾ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಚಕ್ಲಿಯನ್ನು ಹಾಕ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ಸೊ ಇದೇ ರೀತಿ ಎಲ್ಲ ಚಕ್ಲಿಯನ್ನು ಕೂಡ ರೆಡಿ ಮಾಡಿ ನಾನು ಇಟ್ಕೊಂಡಿರ್ತೀನಿ. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ಕೂಡ ಕಟ್ಟಾಗಿಲ್ಲ. ಓಕೆ, ಇದೇ ರೀತಿ ನೀವು ಕೂಡ ಮನೆಯಲ್ಲಿ ತಯಾರಿಸ್ಕೊಳ್ಬೋದು. ನಂತರ ಈಗ ಕಾಯೋದಕ್ಕೆ ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದ ನಂತರ ಈಗ ಒಂದೊಂದೇ ಚಕ್ಲಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಚಕ್ಲಿ ದೂರ ಹಾಕಿರೋದ್ರಿಂದ ತಾಂಬಂದು ಹಾಕೋದು ಸ್ವಲ್ಪ ಗಡಿಬಿಡಿ ಆಯಿತು. ಮತ್ತು ನೀವು ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಹತ್ತಿರದಲ್ಲೇ ಒಂದು ತಟ್ಟೆಗೋ ಅಥವಾ ಒಂದು ಪ್ಲೇಟ್ ಮೇಲೋ ಹಾಕ್ಕೊಂಡು ಹತ್ತಿರದಲ್ಲೇ ಇಟ್ಕೊಂಡ್ರೆ ಹಾಕೋದಕ್ಕೆ ಸರಿಯಾಗುತ್ತೆ. ಓಕೆ, ಈಗ ನೋಡಿ, ಈಗ ಇನ್ನೊಂದು ಹಾಕ್ಕೊಳ್ತೀನಿ. ಸೊ 4-5 ಚಕ್ಲಿಯನ್ನು ನಾನು ಬೇಯಿಸ್ಕೊಳ್ತೀನಿ. ಸೊ ನೀವು ಕೂಡ ಇದೇ ರೀತಿ ನೋಡಿ, ಅಲ್ಲಿಂದ ಇಲ್ಲಿ ತೆಗೆದು ಹಾಕಿದ್ನಲ್ಲ, ಒಂದು ಕಟ್ಟಾಗಿದೆ. ಇದೇ ರೀತಿ ಚಕ್ಲಿಯನ್ನು ಎರಡೂ ಸೈಡ್ ಕೂಡ ಕಲರ್ ಚೇಂಜ್ ಆಗೋ ಹಾಗೆ ನೀವು ಬೇಯಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ. ಸೊ ಚಕ್ಲಿನ ನೋಡ್ಬೋದು, ಎಲ್ಲೂ ಕೂಡ ಕಟ್ಟಾಗಲಿಲ್ಲ, ನೀಟಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಗರಿಯಾಗಿರುವಂಥ ಚಕ್ಲಿಯನ್ನು ಕೇವಲ 10 ನಿಮಿಷದಲ್ಲಿ ತಯಾರಿಸ್ಬೋದು. ಸೊ ಒಂದ್ಸಲ ನೀವು ಈ ರೀತಿಯಾಗಿ ಚಕ್ಲಿಯನ್ನು ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ಮರೆಯೋದಿಲ್ಲ. ಅವಲಕ್ಕಿ ಚಕ್ಲಿ ಅಂತ ಹೇಳ್ಬೋದು, ಅಥವಾ ರವಾ ಚಕ್ಲಿ ಅಂತ ಹೇಳ್ಬೋದು, ಅಥವಾ ಅಕ್ಕಿ ಚಕ್ಲಿ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹದ್ದು. ಕಡಲೆ ಹಿಟ್ಟು ಮತ್ತು ಅವಲಕ್ಕಿ ಎಲ್ಲದನ್ನು ಉಪಯೋಗಿಸಿ ಮಾಡಿರುವಂತಹ, ಕಡಲೆ ಬೀಜವನ್ನು ಉಪಯೋಗಿಸಿ ಮಾಡಿರುವಂತಹ ಚಕ್ಲಿ. ಸೊ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.